ಸ್ಟ್ರಗಲ್ ಇದೆ, ಸ್ಟೋರಿ ಇದೆ, ಕಳ್ಕೊಂಡಿದ್ದೀನಿ, ತುಂಬ ಅನುಭವಿಸಿದ್ದೀನಿ, ಅವಮಾನಗಳು, ಚೀರಾಟಗಳು, ಬೈಗುಳಗಳು, ಮತ್ತು ಹೊಸ ಸಿನಿಮಾ ಸ್ಟಾರ್ಟ್ ಆದಾಗ ಜನ ಹೇಗೆ ಟ್ರೀಟ್ ಮಾಡ್ತಾರೆ, ಹೇಗೆ ಮಾತಾಡ್ತಾರೆ, ಅಲ್ಲಿರೋ ಆರ್ಟಿಸ್ಟ್ ಯಾರನ್ನ ಹಾಕೊಂಡು ಮಾಡಿದ್ರೆ ದುಡ್ಡಾದರೂ ಬರುತ್ತೆ, ಅವ್ನ ಮಕ್ಕಳಿಗೆ ಯಾರು ಬಂದು ಸಿನಿಮಾ ನೋಡ್ತಾರೆ, ಅವನು ಹೀರೋ ಥರ ಆದರೂ ಇದ್ದಾನೆ, ಅವನು ನೋಡಿ ಹೇಗಿದ್ದಾನೆ. ಕೈ ಹಿಡ್ದಿದ್ದು ನನಗೆ ಟಿ ವಿ ಇಂಡಸ್ಟ್ರಿ. ನಾನು ಅದನ್ನು ಯಾವತ್ತೂ ಮರೆಯೋದಕ್ಕಾಗಲ್ಲ. ಎಕ್ಸ್ಪೆಷಲಿ ನಾನು ಸುವರ್ಣ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ಉದಯ ಆಗಿರ್ಬೋದು, ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ. ಪ್ರಕಾಶ್ ಅನ್ನೋ ಒಂದು ವ್ಯಕ್ತಿ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ, ನೆಕ್ಸ್ಟ್ ಡೇ ಹೋಗಿ ಮೀಟ್ ಮಾಡ್ತೀನಿ. ಮೀಟ್ ಮಾಡಿದಾಗ ದಿಲ್ಮಾರ್ ಸಿನಿಮಾ ಟೇಕ್ ಆಫ್ ಆಗುತ್ತೆ. ಅಲ್ಲಿ ಚಂದ್ರಮೌಳಿ ಅವ್ರು ಪರಿಚಯ ಆಗ್ತಾರೆ, ಲೈಟ್ ಬಾಯ್ ಆಗಿದೆ. ಮತ್ತೆ ಇದೇ ಸ್ಟುಡಿಯೋದಲ್ಲೇ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ, ಅಸೋಸಿಯೇಟು ಆಗ್ತೀನಿ. ಮತ್ತು ನಾನು ಇದೇ ಸ್ಟುಡಿಯೋದಲ್ಲಿ ನನ್ನ ಶೋ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀನಿ. ನಾನು ಡಿ ಅಂತ ಒಂದು ಸೆಟ್ ಆಗ್ತೀವಿ ಇಲ್ಲಿ. ಅಪ್ಪು ಸರ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಾರೆ ಆ ಶೋಗೆ. ಅಪ್ಪು ಸರ್ ಫಸ್ಟ್ ಶೋ ಅದು ಆ್ಯಕ್ಚುಲಿ. ಡಿಗೆ ಅಪ್ಪು ಸರ್ ಬ್ರ್ಯಾಂಡ್ ಅಂಬಾಸಿಡರು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಅಂತ. ಈ ಹೊತ್ತು ನಾನು ಈ ಅಭಿಮಾನ್ ಸ್ಟುಡಿಯೋದಲ್ಲಿದ್ದೀನಿ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಈ ಒಂದು ಸ್ಟುಡಿಯೋ ತುಂಬ ದಾಖಲೆಗಳಿಗೆ, ತುಂಬ ಸ್ಟಾರ್ಗಳಿಗೆ ಹುಟ್ಟುಕೊಟ್ಟಂಥದ್ದು, ಸಾಕ್ಷಿಯಾಗಿರುವಂಥದ್ದು ಈ ಒಂದು ಸ್ಟುಡಿಯೋ. ಇವತ್ತಿಗೂ ಅನೇಕ ರಿಯಾಲಿಟಿ ಶೋಗಳು ನಡೆಯುತ್ತೆ, ಸಾಂಗ್ ಶೂಟ್ಗಳು ನಡೆಯುತ್ತೆ. ಇಂಥ ಒಂದು ಜಾಗದಲ್ಲಿದ್ದೀನಿ. ಈ ಜಾಗಕ್ಕೆ ಬರೋದಕ್ಕೂ ಒಂದು ಕಾರಣ ಇದೆ. ನನ್ನ ಸ್ನೇಹಿತ ರಾಮ್ ಇವತ್ತು ಸಿನಿಮಾ ಮಾಡಿದ್ದಾರೆ, ದಿಲ್ಮಾರ್ ಅಂತ. ನಿನ್ನೆ ನೀವು ಟ್ರೈಲರ್ ರಿವ್ಯೂನ ಕೂಡ ನೋಡಿರ್ತೀರ, ನಾನು ಹೇಳಿದ್ದೆ. ಸೊ ಒಂದು ಇಂಟರ್ವ್ಯೂ ಮಾಡ್ತೀನಿ, ಆ ಅಪರೂಪದ ಪ್ರತಿಭೆನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಅಂತ. ಈಗ ನನ್ನ ಜೊತೆಗೆ ನನ್ನ ಗೆಳೆಯ ರಾಮ್ ಇದ್ದಾರೆ. ಸೊ ದಿಲ್ಮಾರ್ ಹೀರೋ ಆಗಿ ಬಣ್ಣ ಹಚ್ಚಿ ಫಸ್ಟ್ ಟೈಮ್ ಬೆಳ್ಳಿತೆರೆಗೆ ಬರ್ತಿದ್ದಾರೆ ಕನ್ನಡ ಚಿತ್ರರಂಗದ ಮೂಲಕ. ಆದರೆ ಈ ಒಂದು ಪಯಣದ ಹಿಂದೆ ಒಂದು ರೋಚಕ, ರೋಮಾಂಚಕ, ಬ್ಯೂಟಿಫುಲ್ ಕಥೆ ಇದೆ. ಆ ಒಂದು ಕಥೆನ ನಿಮಗೆ ಪರಿಚಯ ಮಾಡಿಕೊಡ್ಬೇಕು. ಅದು ಆ್ಯಕ್ಚುಲಿ ಸ್ಫೂರ್ತಿದಾಯಕ, ಎಸ್ಪೆಷಲಿ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ. ನಾವೆಲ್ಲ ಅಲ್ಲಿಂದ ಬಂದವರು. ಸೊ ಹಾಗಾಗಿ ಇವತ್ತು ಈ ಒಂದು ಪ್ರತಿಭೆನ ನಿಮಗೆ ಪರಿಚಯ ಮಾಡಿಕೊಡ್ಬೇಕು, ಮಾತಾಡಬೇಕು ಅನ್ನೋದೇ ನನ್ನ ಧ್ಯೇಯ. ಸೊ ಅದಕ್ಕೆ ಅಭಿಮಾನ್ ಸ್ಟುಡಿಯೋಗೆ ಬಂದಿದ್ದೀನಿ. ರಾಮ್, ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ವೆಲ್ಕಮ್ ಟು ಇಂಡಸ್ಟ್ರಿ. ಥ್ಯಾಂಕ್ ಯು. ಇದೇ ಕಾರಣಕ್ಕೆ ಇಲ್ಲೇ ಬರೋಕ್ಕೆ ಹೇಳಿದ್ದು. ನಂಗೆ ಗೊತ್ತಾಗಲಿಲ್ಲ, ನೀವು ಸಡನ್ನಾಗಿ ಕರೆದ್ರಲ್ಲ ಇಲ್ಲಿ ಬನ್ನಿ ಅಂತ ಅಂದ್ಬಿಟ್ಟು. ಏನೋ ಇರುತ್ತೆ ನಮ್ಮ ಮಾತುಕತೆ ಅಂತ ನಾನು ಬಂದೆ. ಖುಷಿ ಆಯಿತು ನಿಜವಾಗ್ಲೂ. ಒಳ್ಳೆ ಸ್ನೇಹಿತನಾಗಿ ಒಬ್ಬ ಸ್ನೇಹಿತನಿಗೆ ಒಂದು ಜೊತೆಯಾಗಿ ನಿಲ್ಲದಿದೆ ಗೊತ್ತಾ, ರಿಯಲಿ ನಾನು ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಸಾಧನೆ ಅಷ್ಟು ದೊಡ್ಡದಿದೆ. ಸೊ ಹೀಗೆ ಮಾತಾಡ್ತಾ ಹೋಗ್ತೀನಿ. ನನಗೆ ಏನಕ್ಕೆ ನಾನು ಇಲ್ಲೇ ಇದು ಮಾಡ್ಕೊಂಡೆ ಅಂತಂದರೆ, ಒಂದು ಆಸೆ ಅಂದರೆ ನಾವು ಕೆಲಸ ಮಾಡೋ ಜಾಗದಲ್ಲೇ, ಅವ್ರು ಕೆಲಸ ಮಾಡೋ ಜಾಗದಲ್ಲೇ ಮಾತಾಡಿಸ್ಬೇಕು. ಯಾಕೆಂದರೆ ತುಂಬ ನೆನಪುಗಳು, ಅನೇಕ ವಿಷಯಗಳು ಇಲ್ಲಿಂದನೇ ಶುರುವಾಗಿದ್ದು, ಬದುಕು ಶುರುವಾಗಿರೋದು ಇಲ್ಲಿಂದ. ಸೊ ಹಂಗಾಗಿ ಎಸ್ಪೆಷಲಿ ರಾಮ್ ಬದುಕು ಶುರುವಾಗಿರೋದು ಇಲ್ಲಿಂದ. ಸೊ ಅವರೇ ಸೆಟ್ ಹಾಕಿದ್ದಾರೆ. ಒಂದು ಚಾನಲ್ ಯಾವುದೋ ಶೋನು ನಡೀತಾ ಇದೆ, ಅರ್ಧಂಬರ್ಧ ಸೆಟ್ ಇದೆ. ಅದೇ ಸೆಟ್ಟಲ್ಲೇ ಕೂತ್ಕೊಂಡು ಮಾತಾಡ್ಸೋಣ ಅನ್ನೋದು ನನ್ನ ಉದ್ದೇಶ. ಏನು ಗುರು, ಏನು ಹೇಳ್ತೀರ ಹಾಗೆ? ಸೊ ಕೂತ್ಕೊಂಡು ಮಾತಾಡೋಣ. ಸುದೀರ್ಘ ಮಾತುಕತೆ ಇದೆ. ಸೊ ಓಡಾಡ್ಕೊಂಡು ಇಲ್ಲೆಲ್ಲ ಹೆಂಗಂದ್ರೆ ಹಂಗಿದೆ ಸ್ಟುಡಿಯೋ. ಆಗಲೇ ಹೇಳ್ದಂಗೆ ನಾನೀಗ ಒಂದು ಸೆಟ್ಟಲ್ಲಿ ಕೂತಿದ್ದೀನಿ. ಆ್ಯಕ್ಚುಲಿ ಈ ಸೆಟ್ಟಲ್ಲಿ ರೀಸೆಂಟಾಗಿ ಧ್ರುವ ಸರ್ಜಾದ ಒಂದು ದೊಡ್ಡ ಪ್ರೋಗ್ರಾಮ್ ನಡೆದಿದೆ ಆ್ಯಂಡ್ ಸೂಪರ್ ರೇಟಿಂಗ್ ಕೂಡ ಬಂದಿದೆ ರಾಮ್ಗೆ. ಆ್ಯಂಡ್ ಟೆಲಿವಿಷನ್ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ರಿಯಾಲಿಟಿ ಶೋಗಳಿಗೆ, ಸಾಕಷ್ಟು ಶೋಗಳಿಗೆ ಆ್ಯಂಡ್ ಸೀರಿಯಲ್ಸ್ಗೆ ಆ್ಯಂಡ್ ಸುಮಾರು ಕೆಲಸಗಳ ಹಿಂದಿನ ಸೂತ್ರಧಾರಿ ರಾಮ್. ಇವತ್ತು ದಿಲ್ಮಾರ್. ಸೊ ಏಕ್ದಮ್ಮು ಹೊಡೆಯೋಕ್ಕೆ ಬಂದಿದ್ದೀರಾ ಅಂತ ಅನ್ಸುತ್ತೆ ರಾಮ್. ಸೊ ಸಿನಿಮಾದಿಂದನೇ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಅದಕ್ಕಿಂತ ಮೊದಲು ಈ ಜಾಗದ ವಿಶೇಷ ಇದೆ. ಸೊ ಎಸ್ಪೆಷಲಿ ನಿಮ್ಗೊಂದು ಕನೆಕ್ಟ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ, ಅಲ್ಲಿಂದನೇ ಶುರು ಮಾಡೋಣ. ನಮಸ್ಕಾರ. ಕನ್ನಡ ಪಿಕ್ಚರ್ಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಮಗೆ ಈ ಜಾಗದ ವಿಶೇಷ ಏನಂತಂದರೆ, ಇದೇ ಜಾಗದಲ್ಲಿ ನಾನು 2006ರಲ್ಲಿ ಇದೇ ಗೋಡಗಳ ಮೇಲೆ ಇದೇ ಸೆಟ್ಟಲ್ಲಿ ನಾನು ಲೈಟ್ ಬಾಯ್ ಆಗಿದ್ದೆ. ಅಂದರೆ ಲೈಟ್ ಬಾಯ್ ಅಂತಂದರೆ ಒಂದು 3 ದಿನ ಅಷ್ಟೇ, ಒಂದು 3 ದಿನದ ಮಟ್ಟಿಗೆ ನಾನು ಲೈಟ್ ಮ್ಯಾನ್ ಆಗಿ ಇಲ್ಲಿ ಬಂದಿದ್ದೆ. ನನ್ನ ಫ್ರೆಂಡ್ ಒಬ್ರು ಇದ್ದರು, ಅವ್ರ ಜೊತೆಲಿ. ಅಂದರೆ ಇಂಡಸ್ಟ್ರಿಗೆ ಬಂದಂಥ ಮೊದಲನೇ ದಿನಗಳಲ್ಲಿ ಏನೋ ಒಂದು ಮಾಡಬೇಕು, ಏನೋ ಒಂದು ಇಲ್ಲಿರಬೇಕು, ಏನೋ ಕಾಂಟ್ಯಾಕ್ಟಲ್ಲಿ ಏನೋ ಸಿಗುತ್ತೆ ಅಂತಂದ್ರೆ ಅದು ಟಿ ವಿ ಶೋಗೆ. ನನಗಿಷ್ಟ ಇಲ್ದಲೆ ಆಮೇಲೆ ನಾನೇನೋ ಮಾಡೋಕ್ಕೆ ಬಂದಿದ್ದು ಅದೇ ಮಾಡೋಣ ಅಂತ ನಾನು ಮೆಂಟಲಿ ಫಿಕ್ಸ್ ಆಗಿ ಹೋದೆ. ಅದಾದಮೇಲೆ ಮತ್ತೆ ಇದೇ ಸ್ಟುಡಿಯೋದಲ್ಲೇ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ, ಅಸೋಸಿಯೇಟು ಆಗ್ತೀನಿ. ಮತ್ತು ನಾನು ಇದೇ ಸ್ಟುಡಿಯೋದಲ್ಲಿ ನನ್ನ ಶೋ ಪ್ರೊಡಕ್ಷನ್ನು ಸ್ಟಾರ್ಟ್ ಮಾಡ್ತೀನಿ. ನಾನು ಯಾವ ಶೋಗೆ ಶುರು ಮಾಡಿದ್ದು ಅಸೋಸಿಯೇಟ್ ಆಗಿ? ಅಂದರೆ ಫಸ್ಟ್ ನಾನು ಅವಾಗ
ಸೈ ಅಂತ ಒಂದು ಶೋ ಸ್ಟಾರ್ಟ್ ಆಗ್ತಿರುತ್ತೆ. ಇಲ್ಲಿ ನಾವು ಡಿ ಅಂತ ಒಂದು ಸೆಟ್ ಆಗ್ತೀವಿ ಇಲ್ಲಿ. ಆ ಶೋಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತೀನಿ. ಡ್ಯಾನ್ಸ್ ಶೋ ಅದು. ಅಪ್ಪು ಸರ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಾರೆ ಆ ಶೋಗೆ. ಅಪ್ಪು ಸರ್ ಫಸ್ಟ್ ಶೋ ಅದು ಆ್ಯಕ್ಚುಲಿ. ಡಿಗೆ ಅಪ್ಪು ಸರ್ ಬ್ರ್ಯಾಂಡ್ ಅಂಬಾಸಿಡರು. ಆ ಶೋಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತೀನಿ. ಅಲ್ಲಿಂದ ಹಾಗೆ ಜರ್ನಿ ಸ್ಟಾರ್ಟ್ ಆಗುತ್ತೆ. ಹೈದ್ರಾಬಾದ್ ಹೋಗ್ತೀನಿ. ಹೈದ್ರಾಬಾದಲ್ಲಿ ಸುಮಾರು ವರ್ಷ ಕೆಲಸ ಮಾಡ್ತೀನಿ. ಅಲ್ಲಿಂದ ಮತ್ತೆ 2013 ಬ್ಯಾಂಗ್ಳೂರು ಬರ್ತೀನಿ. ಬ್ಯಾಂಗ್ಳೂರು ಬಂದು ಮತ್ತು ನನ್ನ ವೈಯಕ್ತಿಕವಾಗಿ ನಾನು ಒಂದು ಪ್ರೊಡಕ್ಷನು ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿಂದ ನನ್ನ ಕೆಲಸಗಳು ಸ್ಟಾರ್ಟ್ ಆಗ್ತಾ ನಡೀತಾ ಹೋಗುತ್ತೆ. ಹಾಗೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ ಇವತ್ತು ಇಲ್ಲಿಗೆ ಬಂದು ನಿಂತಿದೆ. ದಿಲ್ಮಾರ್ ಸಿನಿಮಾದವರೆಗೂ ಬಂದು ನಿಂತಿದೆ. ಸೊ ಇವತ್ತಿನ ಎಲ್ಲ GEC ಚಾನಲ್ಗಳಲ್ಲಿ ಕೆಲಸ ಮಾಡಿದಂಥ ಅನುಭವ, ಸೊ ಎಲ್ಲ ಚಾನಲ್ಗಳಿಗೂ ಸುಮಾರು ಶೋಗಳನ್ನು ಮಾಡಿದಂಥ ಅನುಭವ. ಸೊ ಈ ಎಲ್ಲ ಸರ್ಕಸ್ಸು ಸಾಹಸಗಳಿಂದ ಮಾಡ್ಕೊಂಡು ಬಂದು ಒಂದು ಸಿನಿಮಾ ಹೀರೋ ಆಗೋದು ಅನ್ನೋದು ತುಂಬ ದೊಡ್ಡ ಸಾಹಸನೇ ಸರಿ. ಸೊ ಅದಕ್ಕೆ ಹೇಳಿದ್ದು ನಾನು ತುಂಬ ಇನ್ಸ್ಪಿರೇಷನಲ್ ಜರ್ನಿ ಅಂತ ಅಂದ್ಬಿಟ್ಟು. ಸೊ ಆ ಒಂದು ಪ್ರಾಸೆಸ್ ಬಗ್ಗೆ ಮಾತಾಡೋದಾದರೆ, ನನ್ನ ಜರ್ನಿ ಯಾವುದೂ ಅಷ್ಟು ಈಸಿಯಾಗಿರಲಿಲ್ಲ. ಯಾಕಂದರೆ ನನ್ನ ಯಾವುದೇ ಕುಟುಂಬದಲ್ಲಿ ಯಾರೂ ಇಂಡಸ್ಟ್ರಿನಲ್ಲಿ ಇರಲಿಲ್ಲ. ನಮ್ಗೆ ಹೊಸ ಏನೂ ಗೊತ್ತಿಲ್ಲ. ಇಂಡಸ್ಟ್ರಿ ಅಂದ್ರೆ ಏನೂ ಗೊತ್ತಿಲ್ಲ. ಹೊಡಿತಾರೆ, ಅವ್ನು ಹೊಡಿತಿದ್ದಾನೆ, ಅಯ್ಯೋ ಅವ್ನು ರಕ್ತ ಬತ್ತಿದೆ, ಸಾಯಿಸ್ತಿದ್ದಾನೆ, ಅಯ್ಯೋ ಹೊಡಿಬೇಕು, ವಿಲನ್ ಹೊಡಿಬೇಕು, ಈ ಥರ ಒಂದು ಮನಸ್ಥಿತಿಲಿ ಬೆಳೆದಂಥ ವ್ಯಕ್ತಿಗಳು ನಾವೆಲ್ಲ ಊರಲ್ಲಿ. ಬಂದಾಗಲೂ ನನಗೆ ದಾರಿ ಅಷ್ಟು ಈಸಿಯಾಗಿ ಸಿಗಲಿಲ್ಲ. ಅದೇನೋ ಸೈಕಲ್ಲು ಪಾದಯಾತ್ರೆ ಅಂತಾರಲ್ಲ, ಅದೆಲ್ಲ ನಾವು ಮಾಡಿದ್ವಿ. ನಮ್ಮ ಹಿಂದೆಗಡೆನೂ ಒಂದು ಸ್ಟ್ರಗಲ್ ಇದೆ, ಸ್ಟೋರಿ ಇದೆ, ಕಳ್ಕೊಂಡಿದ್ದೀನಿ, ತುಂಬ ಅನುಭವಿಸಿದ್ದೀನಿ. ಅವಮಾನಗಳು, ಚೀರಾಟಗಳು, ಬೈಗುಳಗಳು, ಮತ್ತು ಹೊಸ ಸಿನಿಮಾ ಸ್ಟಾರ್ಟ್ ಆದಾಗ ಜನ ಹೇಗೆ ಟ್ರೀಟ್ ಮಾಡ್ತಾರೆ, ಹೇಗೆ ಮಾತಾಡ್ತಾರೆ, ಪ್ರೊಡ್ಯೂಸರ್ಸ್ಗಳ್ಗೆ ಹೋಗ್ಬಿಟ್ಟು ಹೇಗೆ ಹೇಳ್ತಾರೆ, ಯಾರೋ ಸ್ಪೂನ್ ಹಾಕೊಂಡು ಸಿನಿಮಾ ಮಾಡ್ತಾರೆ, ಅಲ್ಲಿರೋ ಆರ್ಟಿಸ್ಟ್ ಯಾರನ್ನ ಹಾಕೊಂಡು ಮಾಡಿದ್ರೆ ದುಡ್ಡಾದರೂ ಬರುತ್ತೆ, ಅವ್ನ ಮಕ್ಕಕ್ಕೆ ಯಾರು ಬಂದು ಸಿನಿಮಾ ನೋಡ್ತಾರೆ, ಎಲ್ಲಿಂದ ಓಡುತ್ತೆ, ಅವನೊಂದು ಹೀರೋ ಥರ ಆದರೂ ಇದ್ದಾನೆ, ಅವನು ನೋಡಿ ಹೇಗಿದ್ದಾನೆ, ಈ ಥರ ಎಲ್ಲ ಮಾತಾಡೋದು. ದುಡ್ಡು ಹಾಕ ರೆಡಿ ಇರ್ತಾರೆ, ಸಿನಿಮಾನ ಬೇರೆಯವರೇ ಡಿಸೈಡ್ ಮಾಡಿಬಿಟ್ಟಿರ್ತಾರೆ. ಅದು ಸೋಲುತ್ತಾ ಗೆಲ್ಲುತ್ತಾ ಇಲ್ಲ ಬೇಕಾ ಬೇಡವಾ ಅನ್ನೋ ಒಂದು ಅವ್ರವರು ಖುಷಿಗೆ ಅವ್ರು ಅಂದ್ಕೊಂಡಿರ್ತಾರೆ. ಎಷ್ಟೋ ಸಲ ನನಗೆ ಎಷ್ಟೋ ಪ್ರೊಡ್ಯೂಸರ್ಗಳು ಸ್ಟಾರ್ಟ್ ಆಗಿ ಶೂಟಿಂಗು, ನಾಳೆ ಶೂಟಿಂಗು ಇಲ್ಲ ಒಂದು ವಾರದಲ್ಲಿ ಅಡ್ವಾನ್ಸು ಶೂಟಿಂಗ್ ಅನ್ನೋ ಲೆವೆಲಲ್ಲಿ ಸಿನಿಮಾಗಳು ನಿಂತು ಹೋಗಿದೆ. ಇವನ ಮುಖ ನೋಡಿ ಹೇಗಿದ್ದಾನೆ, ಇವನೊಬ್ಬ ಹೀರೋನ, ಒಳ್ಳೆ ಅಷ್ಟು ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ. ಇದೆಲ್ಲ ದಾಟಿ ಮತ್ತೆ ನನ್ನ ಕೆಲಸ ಬೇಡ, ಸಿನಿಮಾನೇ ಬೇಡ ನನಗೆ, ನಾನು ಏನೋ ಒಂದು ಕೆಲಸ ಮಾಡ್ತಾಯಿದ್ದೀನಿ, ಆ ಕೆಲಸ ಮಾಡ್ಕೊಂಡಿರೋ ನಾನು ಪ್ರೊಡಕ್ಷನ್ ಇದೆ, ಪ್ರೊಡಕ್ಷನ್ ನೋಡ್ಕೊಂಡು ಹೋಗೋಣ. ನನಗೆ ಕೈ ಹಿಡ್ದಿದ್ದು ನನಗೆ TV ಇಂಡಸ್ಟ್ರಿ. ನಾನು ಅದನ್ನು ಯಾವತ್ತೂ ಮರೆಯೋದಕ್ಕಾಗಲ್ಲ. ಎಕ್ಸ್ಪೆಷಲಿ ನಾನು ಸುವರ್ಣ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ಉದಯ ಆಗಿರ್ಬೋದು, ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ. ನಾನು ಅವ್ರಿಗೆ ಎಷ್ಟು ಚಿರಋಣಿ ಆದ್ರೂ ಕಮ್ಮಿನೇ. ಯಾಕಂದರೆ ನನ್ನ ಕೆಳಗಡೆ ಬಿದ್ದಾಗಲೂ ನನ್ನ ಕರೆದು ಕೆಲಸ ಕೊಟ್ಟಂಥ ವ್ಯಕ್ತಿಗಳು, ಕೆಲಸ ಕೊಟ್ಟಂಥ ಸಂಸ್ಥೆಗಳು ಕಂಟಿನ್ಯೂಸ್ ಆಗಿ ನನಗೆ ಕೆಲಸ ಕೊಟ್ಟಿದ್ದಾರೆ. ನನ್ನ ಮೇಲೆ ನಂಬಿಕೆ ಇಟ್ಟು, ನನ್ನ ಸಂಸ್ಥೆ ಮೇಲೆ ನಂಬಿಕೆ ಇಟ್ಟು, ನನ್ನ ಕೆಲಸದ ಮೇಲೆ ನಂಬಿಕೆ ಇಟ್ಟು ಕೆಲಸ ಕೊಟ್ಟಿದ್ದಾರೆ, ಕೊಡ್ತಾನೂ ಇದ್ದಾರೆ. ನಾನು ಇವತ್ತು ಅದೇ ಕೆಲಸನ ನಾನು ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ನನಗದು ತುಂಬಾ ಖುಷಿನೂ ಇದೆ. ಇಷ್ಟೆಲ್ಲ ಅವಮಾನಗಳ ಮಧ್ಯೆ ಒಂದು ದಿನ ಒಂದು ಮೆಸೇಜ್ ಬರುತ್ತೆ, ಒಂದು ಸಿನಿಮಾ ಮಾಡ್ತಾಯಿದ್ದೀವಿ, ಬಂದು ಮೀಟ್ ಮಾಡಿ ಅಂತೇಳಿ. ನಾನು ಕೇರ್ಲೆಸ್ಸಾಗೇ ಹೋಗ್ತೀನಿ. ಎಲ್ಲರೂ ಅಂದರೆ ಇಷ್ಟೆಲ್ಲ ಬೇಜಾರಾಗಿ ನಾನು ಸಿನಿಮಾ ಬೇಡ ಅಂತ ಬಿಟ್ಟು ಆಲ್ಮೋಸ್ಟ್ 1 ಇಯರ್ ಆಗಿರುತ್ತೆ. ಸಿನಿಮಾ ನಾನು ತುಂಬ ಪ್ರಯತ್ನ ಮಾಡಿಬಿಟ್ಟಿರ್ತೀನಿ. ತುಂಬ ಸಲ ಒಂದು 5-6 ಸಲ ಅನೌನ್ಸ್ ಎಲ್ಲ ಆಗಿ ನನ್ನ ಸಿನಿಮಾ ಡ್ರಾಪ್ ಆಗೋಗಿದೆ. ಶೂಟಿಂಗ್ ಲೆವೆಲ್ಗೋರ್ಗೂ ಹೋಗಿ ತುಂಬ ಎಲ್ರಿಗೂ ಅಡ್ವಾನ್ಸ್ ಕೊಡ್ತೀನಿ, ಹೀರೋ ಬೇಡ, ನನಗೆ ಹೀರೋ ಚೇಂಜ್ ಮಾಡಿ ಅಂತ ಮುಖದ ಮೇಲೆ ಹೇಳಿದ್ದಾರೆ ನನಗೆ ಎಷ್ಟೋ ಜನ. ಆ ಥರ ಎಲ್ಲ ಅನುಭವಿಸ್ದಾಗ್ಲೂ ಬೇಡ ಸಾಕು, ನಾನೊಂದು ಕೆಲಸ ಮಾಡ್ಕೊಂಡು ಹಿಂದೆಲ್ಲಿ ಇದ್ಬಿಡೋಣ, ನನ್ನ ನಂಬ್ಕೊಂಡು ಅಷ್ಟು ಜನ ಇದ್ದಾರೆ, ಅವ್ರಿಗೋಸ್ಕರ ಆದರೂ ಬದುಕೋಣ ಅಂತ ಡಿಸೈಡ್ ಆದಾಗ ಒಂದು ವ್ಯಕ್ತಿ, ಪ್ರಕಾಶ್ ಅನ್ನೋ ಒಂದು ವ್ಯಕ್ತಿ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ. ನೆಕ್ಸ್ಟ್ ಡೇ ಹೋಗಿ ಮೀಟ್ ಮಾಡ್ತೀನಿ. ಮೀಟ್ ಮಾಡಿದಾಗ ದಿಲ್ಮಾರ್ ಸಿನಿಮಾ ಟೇಕ್ ಆಫ್ ಆಗುತ್ತೆ. ಅಲ್ಲಿ ಚಂದ್ರಮೌಳಿ ಅವ್ರು ಪರಿಚಯ ಆಗ್ತಾರೆ. ಚಂದ್ರಮೌಳಿ ಅವ್ರು ಪರಿಚಯ ಆಗಿ ನಮ್ಮ ಸಿನಿಮಾಗೆ, ನಮ್ಮ ಕತೆಗೆ ನೀವು ಸೂಟ್ ಆಗ್ತೀರಾ, ಒಂದೊಳ್ಳೆ ಸಿನಿಮಾ ಮಾಡೋಣ ಅಂತ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆದಮೇಲೆ ನಮ್ಮ ನಾಗರಾಜ್ ಭದ್ರಾವತಿ ನಮ್ಮ ಪ್ರೊಡ್ಯೂಸರ್ ಇದ್ದಾರೆ. ಅವ್ರು 3 ಜನ ಫ್ರೆಂಡ್ಸ್. ಅವ್ರು ಪ್ರೊಡ್ಯೂಸರು ನಾಗರಾಜ್ ಅವರು, ಮಹೇಶು ಮತ್ತು ದೇವಣ್ಣ ಅಂದ್ಬಿಟ್ಟು. ಆ 3 ಜನಕ್ಕೆ ಹೋಗಿ ಅಪ್ರೋಚ್ ಮಾಡಿದಾಗ ಅವರು ತುಂಬ ಚೆನ್ನಾಗಿದೆ ಕತೆ, ಟೀಮ್ ಚೆನ್ನಾಗಿದೆ, ಒಳ್ಳೆ ಇದು ಅಂತಂದ್ಬಿಟ್ಟು ಸಿನಿಮಾ ಟೇಕ್ ಆಫ್ ಮಾಡ್ತಾರೆ. ಸಿನಿಮಾ ಟೇಕ್ ಆಫ್ ಆದಮೇಲೂ ತುಂಬ ಅಡೆತಡೆಗಳು ಬರುತ್ತೆ, ಗೊತ್ತಲ್ವ. ಹೊಸಬ್ರುಗಳು ಸಿನಿಮಾ ಸ್ಟಾರ್ಟ್ ಆದಾಗ, ಹೊಸ ಪ್ರೊಡ್ಯೂಸರ್ಗಳಿದ್ದಾಗ ಜನ ಹೇಗೆ ಮಾತಾಡ್ತಾರೆ, ಹೇಗೆ ಮಾತಲ್ಲೇ ಕೊಂದಿರ್ತಾರೆ. ಅಲ್ಲಿ ಇನ್ನೇನು ಉಳಿದೇ ಇರಲ್ಲ, ಏನೂ ಆ ಥರ ಆಗಿದೆ. ಬಟ್ ಎಲ್ಲ ಅಡೆತಡೆಗಳನ್ನ ದಾಟಿ ಇವತ್ತು ಒಂದು ಒಳ್ಳೆ ರೀತಿಯಿಂದ ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಅದನ್ನು ಕನ್ನಡದ ಜನತೆ ನೋಡಿ ಆಶೀರ್ವಾದ ಮಾಡಬೇಕಷ್ಟೆ. ಅಂದರೆ ಹಿನ್ನೆಲೆ ಬಗ್ಗೆ ನನಗೆ ಗೊತ್ತು, ನಾನು ಆಡಿಯನ್ಸ್ಗೋಸ್ಕರ ಕೇಳ್ತಾ ಇದ್ದೀನಿ. ಒಂದು ಹಳ್ಳಿಯ ನಾನು ಅದೇ ಹಿನ್ನೆಲೆ ಬಗ್ಗೆ ಮಾತಾಡ್ಬೋದಾ ಅಂತ. ಅಂದರೆ ಎಲ್ಲಿಂದ ಬಂದಿದ್ದು, ಯಾವಾಗ ಬಂದಿದ್ದು, ಮತ್ತು ಬಂದಾದಮೇಲೆ ಆವಾಗಲೇ ಸಿನಿಮಾ ಕನಸಿತ್ತಾ, ಸಿನಿಮಾ ಹೀರೋ ಆಗಬೇಕು ಅನ್ನೋದಿತ್ತಾ, ಏನು ಮಾಡೋಕ್ಕೆ ಅಂತ ಬಂದಿದ್ದು, ಆಮೇಲೆ ಏನಾಯಿತು ಅಂತ. ನನ್ನ ಹಿನ್ನೆಲೆ ಸಿನಿಮಾ ಇಂಡಸ್ಟ್ರಿ ಅಲ್ಲ. ನಾನು
ತುಮಕೂರು ಡಿಸ್ಟಿಕ್ಕು ಸಿರಾ ತಾಲೂಕು ಮಾನಂಗಿ ತಾಂಡ ಅನ್ನೋ ಒಂದು ಗ್ರಾಮದಲ್ಲಿ ನಾನು ಹುಟ್ಟುತ್ತೀನಿ. ನನ್ನ ತಂದೆ ತಾಯಿ ಬಂದುಬಿಟ್ಟು ಕೃಷ್ಣೇಗೌಡ ಲಕ್ಷ್ಮಮ್ಮ ಅಂತಂದ್ಬಿಟ್ಟು, ನಾನು ನಮ್ಮ ಅಣ್ಣ ಒಬ್ಬಿದ್ದಾನೆ ರಾಮು ಅಂದ್ಬಿಟ್ಟು, ನಾನು 2ನೇ ಮಗ ಚಿಕ್ಕವನು. ನನಗೆ ಚಿಕ್ಕ ಹುಡುಗನಾಗ್ಲಿಂದನೂ ನನಗೆ ಸಿನಿಮಾ ಅಂದರೆ ಒಂದು ಹುಚ್ಚು ಪ್ರಾಣ. ನನಗೆ ಅವಾಗೆಲ್ಲ ಅಂಬರೀಷ್ ಸರ್ ಸಿನಿಮಾಗಳು, ರಾಜ್ಕುಮಾರ್ ಸರ್ ಸಿನಿಮಾಗಳು, ರವಿಚಂದ್ರನ್ ಸರ್ ಸಿನಿಮಾಗಳು, ವಿಷ್ಣುವರ್ಧನ್ ಸರ್ ಸಿನಿಮಾಗಳು ಎಲ್ಲ ನೋಡ್ತಾ ಇರ್ತೀವಿ. ನನಗೆ ಅಂದರೆ ಅದೇನೋ ಒಂಥರ ಒಂದು ಕ್ರೇಜು, ಏನೋ ಮಾಡಬೇಕು, ನಾವು ಹೋಗ್ಬೇಕು, ನಾನು ಈ ಥರ ಮಾಡ್ಬೇಕು, ಈ ಥರ ಆ್ಯಕ್ಟ್ ಮಾಡಬೇಕು, ಹೀರೋ ಆಗಬೇಕು ಅನ್ನೋ ಒಂದು ಹುಚ್ಚು ತಲೆಯಲ್ಲಿ ಯಾವಾಗಲೂ ಇರುತ್ತೆ. ಡಿಗ್ರಿ PUC ಲೆವೆಲಿಗೆ ಬಂದಾಗ ಸಿನಿಮಾ ಏನಾದರೂ ನಾನು ಮಾಡಬೇಕು, ಮನೆ ಬಿಟ್ಟು ಹೋಗೋಣ ಅಂತ ಡಿಸೈಡ್ ಆಗ್ತೀನಿ. ನಮ್ಮ ತಾಯಿ ನನಗೆ, ನಮ್ಮ ಕುಟುಂಬದಲ್ಲಿ ಎಲ್ಲರೂ ಓದಿದ್ದಾರೆ, ನೀನು ಒಂದು ಡಿಗ್ರಿ ಅಂತ ಕಂಪ್ಲೀಟ್ ಮಾಡ್ಕೊ ಅಂತ ಹೇಳ್ತಾರೆ. ಆಮೇಲೆ ನೀನು ಏನು ಬೇಕಾದರೂ ಮಾಡು, ನಾನು ನಿನಗೆ ಏನು ಹೇಳಲ್ಲ, ನನಗೋಸ್ಕರ ಒಂದು ಡಿಗ್ರಿ ಮಾಡು ಅಂತ ಹೇಳಿದಾಗ ಡಿಗ್ರಿ ಮುಗಿಸಿ ನೆಕ್ಸ್ಟ್ ಡೇನೇ, ಅವತ್ತು ಪೊಲಿಟಿಕಲ್ ಸೈನ್ಸ್ ಎಕ್ಸಾಮ್ ಬರೆದು ನೆಕ್ಸ್ಟ್ ಡೇನೇ ನಾನು ಮನೆಗೆ ಹೋಗಿ ನಮ್ಮ ಅಮ್ಮಗೆ ಹೇಳಿ, ನಮ್ಮ ಅಮ್ಮನ ಆಶೀರ್ವಾದ ತಗೊಂಡು ಅಲ್ಲಿಂದ ಅಮ್ಮ ಪೋಸ್ಟ್ ಆಫೀಸಿಗೆ ದುಡ್ಡು ಕಟ್ತಿರ್ತಾರೆ. ಅವಾಗೆಲ್ಲ ನಮ್ಮ ಹತ್ರ, ನಾವು ತುಂಬ ಬಡ ಕುಟುಂಬದಿಂದನೇ ಬಂದಿದ್ದು, ಹಿನ್ನೆಲೆ ಏನು ನಮ್ಮದೇನು ತುಂಬ ದೊಡ್ಡದೇನಿಲ್ಲ. ಈಗೇನೋ ದೇವ್ರು ಚೆನ್ನಾಗಿಟ್ಟಿದ್ದಾನೆ. ಆದರೆ ಅವತ್ತಿನ ಕಾಲದಲ್ಲಿ ನಮಗೆ ಜೀವನ ನಡೆಸೋದಕ್ಕೆ ತುಂಬ ಕಷ್ಟ ಇತ್ತು. ಯಾರ್ದು ಸಪೋರ್ಟ್ ಇರಲಿಲ್ಲ. ನಾನಿದ್ದೀನಿ ಬ್ಯಾಕ್ ಬೋನಾಗಿ ಅನ್ನೋ ವ್ಯಕ್ತಿಗಳು ಯಾರೂ ಇರಲಿಲ್ಲ. ಅಲ್ಲಿಂದ ಒಂದು 5,000 ದುಡ್ಡು ತಗೊಂಡು ಬೆಂಗಳೂರು ಕಡೆಗೆ ಒಂದು ಕೆಂಪು ಬಸ್ ಹತ್ಕೊಂಡು ಬರ್ತೀನಿ. ನಾನು ಬಂದು ರಾಜಾಜಿನಗರ ಶನ್ಮಾತ್ಮನ ದೇವಸ್ಥಾನ ಸಿಗ್ನಲಲ್ಲಿ ಇಳ್ಕೊಂತೀನಿ, ನವರಂಗ್ ಥಿಯೇಟ್ರ್ ಸಿಗ್ನಲ್ಲಿ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಾನು ಇಂಡಸ್ಟ್ರಿಗೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಜರ್ನಲಿಸಮ್ ಮಾಡ್ತೀನಿ. ನಾನು ಜರ್ನಲಿಸಮ್ ಮಾಡಿದ್ರೆ ಎಲ್ಲೋ ಒಂದು ರಿಪೋರ್ಟರ್ ಆಗ್ಬೋದು, ನ್ಯೂಸ್ ರಿಪೋರ್ಟರ್ ಆಗ್ಬೋದು, ಮೀಡಿಯಾದಲ್ಲಿ ಸೇರ್ಕೊಬೋದು ಅಂತ ಅದನ್ನು ಇಂಟೆನ್ಷನ್ಲಿ ಅದನ್ನ ಇಟ್ಕೊಂಡೆ ನಾನು BA ಜರ್ನಲಿಸಮ್ ತುಮಕೂರು ಯೂನಿವರ್ಸಿಟಿನಲ್ಲಿ ಮಾಡ್ತೀನಿ. ಇದು ಇಂಡಸ್ಟ್ರಿಗೆ ಬರೋದಕ್ಕೋಸ್ಕರನೇ ಅದನ್ನು ಮಾಡಿದೆ ನಾನು. ಅಲ್ಲಿಂದ ಬಂದಾದಮೇಲೆ ಇಂಡಸ್ಟ್ರಿ ಗೊತ್ತಲ್ವ ನಿಮಗೆ ಯಾವ ಥರ ನೋಡುತ್ತೆ. ಅವಾಗಿನ ಕಾಲದಲ್ಲಿ ಈಗಿನ ಥರ ನಮ್ಮ ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಯಾವುದೂ ಇರಲಿಲ್ಲ. ತುಂಬ ಅವಮಾನಗಳಾಗತ್ತೆ. ಎಷ್ಟೊಂದು ಕಡೆ ಕೆಲಸ ಕೇಳ್ಕೊಂಡು ಹೋಗ್ತೀನಿ, ಎಲ್ಲೂ ಅವಕಾಶಗಳು ಕೊಡಲ್ಲ. ಅಂದರೆ ಅವ್ರ ಕೆಲಸಕ್ಕಿನ್ನ ಅವ್ರ ಜೀತ ವ್ಯಕ್ತಿಗಿನ್ನ ಕಡಿಯಾಗಿ ಟ್ರೀಟ್ ಮಾಡ್ತಾರೆ. ಅವಮಾನಗಳಾಗತ್ತೆ. ಸುಮ್ಮನೆ ಬರೆದಿದ್ದೇ ಬರೆಸ್ತಿರ್ತಾರೆ, ಹೇಳಿದ್ದೇ ಹೇಳ್ತಿರ್ತಾರೆ. ಇವಾಗಾದ್ರೆ ಲ್ಯಾಪ್ಟಾಪ್ ಇದೆ, ಟಕ್ 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 ಅಂತ ಟೈಪ್ ಮಾಡ್ತೀವಿ. ಅವಾಗ ಏನಿಲ್ಲ, ರೈಟಿಂಗಲ್ಲಿ ಇರುತ್ತೆ ಎಲ್ಲ, ಅವಾಗ ಟೈಪ್ ಮಾಡಬೇಕಾಗಿರ್ತಿರುತ್ತೆ. ಅಂದರೆ ಅಸಿಸ್ಟೆಂಟ್ ಡೈರೆಕ್ಟ್ರುಗಳು ಜೀವನ ಹೇಗೆ ಅಂತಂತಂದರೆ ಸರ್, ಎಲ್ರಿಗಿನ್ನ ಫಸ್ಟ್ ಸಟ್ಟಿಗೆ ಬರ್ತಾರೆ, ಎಲ್ರಿಗಿನ್ನ ಕೊನೆಯಾಗಿ ಸಟ್ಟಿಗೆ ಹೋಗಿ ಮನೆಗೆ ಹೋಗೋದು ಅವರೇನೆ. ಅಂದರೆ ಒಂದು ಸಟ್ಟಲ್ಲಿ ಇವತ್ತೊಂದು ಸೀನ್ ಇದೆ ಅಂತಂದಾಗ ಎಲ್ಲ ಬಂದು ಫಸ್ಟು ರೆಡಿ ಮಾಡೋದು, ಪ್ರಿಪ್ರೇಷನ್ ಮಾಡ್ಕೊಳೋದು. ಒಂದು ಹೀರೋ ಹೀಗೆ ಕಾಣಬೇಕು, ಒಂದು ಹೀರೋಯಿನ್ ಹೀಗೆ ಕಾಣಬೇಕು, ವಿಲನ್ ಹೀಗಿದ್ರೆ ಹಿಂಗೆ ಲುಕ್ಕಲ್ಲಿದೆ ಅಂತ ಒಂದು ಕನಸು ಕಾಣ್ತಾರೆ ತೆರೆಯಿಂದನೇ ಎಲ್ಲರೂ. ಒಂದು ಸಿನಿಮಾ ಹೀಗೆ ಬರಬೇಕು. ಯಾಕಂದ್ರೆ ಆ ಒಂದು ಲೈಫ್ನ ನಾನು ನೋಡಿದ್ದೀನಿ, ನಾನು ಅನುಭವಿಸಿದ್ದೀನಿ, ದಾಟಿದ್ದೀನಿ. ಎಷ್ಟು ಅವಮಾನಗಳಿರುತ್ತೆ, ಕನ್ವೀನಿಯನ್ಸ್ ಕೊಡಲ್ಲ, ದುಡ್ಡುಗಳು ಕೊಡಲ್ಲ. ನಾವು ಮಾಡಿರೋ ಸಿನಿಮಾದಲ್ಲಿ ನಮ್ಮ ಹೆಸ್ರುಗಳ್ನೂ ಹಾಕಲ್ಲ. ಎಷ್ಟೋ ಸರಿ ನಾನು ಎಷ್ಟೊಂದು ಸಿನಿಮಾ ಮಾಡಿದ್ದೀನಿ, ಹೆಸ್ರು ಹೇಳೋದಕ್ಕೆ ಇಷ್ಟಪಡಲ್ಲ. ನನಗೊಂದು ಹೆಸರು ಬರುತ್ತೆ ಅಂತ ಊರು ತುಂಬ ನಾವು ಹೇಳಿರ್ತೀವಿ, ನಂದು ಹೆಸರು ಈ ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು ಅಂತೇಳಿ. ಅಲ್ಲಿ ನಮ್ಮ ಹೆಸ್ರುಗಳೂ ಹಾಕಿರಲ್ಲ. ಅಂದರೆ ಅಷ್ಟು ಅವಮಾನಗಳಾಗಿರುತ್ತೆ. ದುಡ್ಡು ಕೇಳೋಕೆ ಬಂದುಬಿಟ್ಟವನೋ ಏನೋ, ಕೆಲಸ ಕೊಟ್ಟಿರೋದು ಹೆಚ್ಚು, ಊಟ ಕೊಟ್ಟಿದ್ದೀನಿ, ಕೆಲಸ ಕೊಟ್ಟಿದ್ದೀನಿ ಅಂತ ದುಡ್ಡೆಲ್ಲ ಕೇಳ್ತೀಯ, ಈ ಥರ ಎಲ್ಲ ಅವಮಾನಗಳು ಮಾಡ್ತಾರೆ. ಮತ್ತು ಎಲ್ಲೂ ಪ್ರಿಫರೆನ್ಸ್ ಅಂತ ಕೊಡಲ್ಲ ಸರ್. ಯಾಕಂದರೆ ಒಂದು ಡೈರೆಕ್ಷನ್ ಟೀಮ್ ಅನ್ನೋದು ಒಂದು ಇದೆ ಗೊತ್ತಾ ಸರ್, ಅವರು ಒಂದು ಸಿನಿಮಾ ಗೆಲ್ಲುತ್ತೆ ಸೋಲುತ್ತೆ ಹೀಗೆ ಬರಬೇಕು ಅಂತ ಬಿಫೋರೇನೆ ಡಿಸೈನ್ ಮಾಡಿರ್ತಾರೆ, ಮನಸ್ಸಲ್ಲಿ ಕಲ್ಪನೆಗಳು ಕಟ್ಟಿರ್ತಾರೆ ಹೀಗೆ ಬರಬೇಕು ಅಂತ. ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು ಅಷ್ಟೇ. ಯಾಕಂದರೆ ಎಲ್ರಿಗೂ ಅಷ್ಟು ಈಸಿ ಇಲ್ಲ ಸರ್ ದಾರಿ. ನಾವು ಅಂತೀವಿ ಒಂದು ಲಕ್ಕಿದ್ದ ತಕ್ಷಣ ಆಯಿತು, ಸುಳ್ಳು ಸರ್. ಯಾವುದು ಅಷ್ಟು ಈಸಿಯಾಗಿ ಸಿಗಲ್ಲ, ತುಂಬ ಕಷ್ಟ. ಈಗ ನಾನೇ ಇವತ್ತು ಹೀರೋ ಆಗಿದ್ದೀನಿ ಅಂತಂದರೆ ಅಷ್ಟು ಈಸಿ ಜರ್ನಿ ಅಲ್ಲ. 2006ರಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ 18 ತುಂಬಿ 19 ವರ್ಷ ಸಮಯ ಆಗಿದೆ ನನಗೆ. ಅಷ್ಟೆಲ್ಲ ಕೆಲಸ ಮಾಡಿ ಗೊತ್ತಿದ್ರೂ ಯಾವುದೂ ಈಸಿಯಾಗಿ ಬರಲ್ಲ ಸರ್. ನಾವು ಪ್ರಯತ್ನ ಇಲ್ದಲೆ, ನಮ್ಮ ಸ್ಟ್ರಗಲ್ ಇಲ್ದಲೆ ಈಸಿಯಾಗೆ ಒಂದು ಸಣ್ಣ ಒಂದು ಚಾಕ್ಲೇಟು ಸಿಗಲ್ಲ ನಮಗೆ. ಪ್ರಯತ್ನ ಪಡಲೇಬೇಕು.